ನಮಸ್ಕಾರ. ಚಂದ್ರಮ್ಮ ತಾಯಿ ದರ್ಶನ ಮಾಡ್ಕೊಂಡು ಚಂದ್ರಮ್ಮ ತಾಯಿಯ ಇತಿಹಾಸದ ಬಗ್ಗೆ ತಿಳ್ಕೊಂಡು ನಮ್ಮ ಊರ ಕಡೆ ಪಯಣ ಬೆಳೆಸಿದ್ವಿ. ಇಲ್ಲೊಂದು ದೇವಸ್ಥಾನ ಐತ್ರಿ, ಉದ್ಭವ ಆಂಜನೇಯ ಅಂತ ಹೇಳಿ ಬೋರ್ಡಿತ್ತು. ಬರ್ರಿ ನೋಡೋಣ. ಆಂಜನೇಯ ಅಂದ್ರೆ ನಾಗಪ್ಪನ ಕಟ್ಟಿ ಐತ್ರಿ. ಆಂಜನೇಯ ಸ್ವಾಮಿ ಬರ್ರಿ ಅದ್ದಾರ ಅದಾರ, ಆಚಾರ್ಯರ ಅದಾರ. ಈ ದೇವರ ಬಗ್ಗೆ ಏನಾರ ಇತಿಹಾಸ ಇದ್ರ ಅದನ್ನ ತಿಳ್ಕೊಂಡ್ ಬಿಡ. ನಮಸ್ಕಾರ. ಹೆಸರಿ ನಿಮ್ಮ ಹೆಸರು? ಹೌದ್ರಿ. ಈಗ ಹೊರಗ ಬೋರ್ಡ್ ನೋಡಿದ್ರಿ, ಉದ್ಭವ ಆಂಜನೇಯ ಅಂತ ಹೇಳಿ. ಎಷ್ಟು ವರ್ಷ ಆತ್ರಿ ಉದ್ಭವ ಮೂರ್ತಿ? ಉದ್ಭವ ಆಂಜನೇಯ ಅಂತ ಬೋರ್ಡ್ ಐತಲ್ಲ. ಉದ್ಭವ ಅಂದ್ರೆ ಎಲ್ಲರ ತಲೆಗೇನು ತಾನಾಗ್ಲಿ ತಾಣ ಉದ್ಭವ ಆಗಿದ ಮೂರ್ತಿ ಅಂತ ಇರ್ತೈತಿ. ಇದ್ರದ್ದು ಏನಾರ ಇತಿಹಾಸ ಅಂತ? ಇತಿಹಾಸ ಅಂತಂದ್ರೆ ಇದು ನಡುಗುಂದಿಯಾಗ ಕ್ವಾರಿ ಅಂತಿತ್ತು. ಕ್ವಾರಿ ಒಳಗ ಅವಾಗ ಡ್ಯಾಮಿಗೆ ಬ್ಲಾಸ್ಟ್ ಮಾಡ್ತಿದ್ರು. ಆ ಬ್ಲಾಸ್ಟ್ ಮಾಡುವಾಗ ಅಖಂಡ ಇವ ಏನದ ಬ್ಲಾಸ್ಟ್ ಆಗ ಮೂರ್ತಿಯಾಗಿ ಒಂದು ಹುಲ್ಲಾಗಿ ಬಿದ್ದಿದ್ನಂತ. ಬ್ಲಾಸ್ಟ್ನಾಗ ಒಂದು ವರ್ಷಾನ್ಗಟ್ಲೆ ಏನದ ಅಲ್ಲಿ ಬಿದ್ದಾನ. ಆಮೇಲೆ ಏನದ ಅಲ್ಲಿ ಮಲ್ಬಾರರು ಅಂತಿದ್ರಿ, ಅವ್ರ ಕಡಿಬಡಿ ಮಂದಿ. ಅವ್ರಿಗೆ ಮೈಯಾಗ ಬಂದು ಹೇಳ್ಯಾನಂತ, ಏನಂತ ಹಿಂಗ ಅಲ್ಲಿ ಮೂರ್ತಿ ಐತಿ ಹಿಂಗ. ಅವ್ರು ಹೋಗಿ ಯಲಬುರ್ಗ್ ಹೋಗ್ಯಾರ. ಯಲಬುರ್ಗ್ ಹೋಗಿ ಅಲ್ಲಿ ಕೇಳ್ಯಾರ, ಇಲ್ಲ ಇದ್ದಿದ್ ಕರೆ ಅವನದ ತಗೊಂಡು ಯಲಬುರ್ಗ್ ಹೋಗ್ಯಾರ. ಯಲಬುರ್ಗ್ ಹೋಗಿ ಅಲ್ಲಿ ಇದು ಮಾಡಿ ಸ್ಥಾಪನಾ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ತಗೊಂಡು ಹೊಳಿ ದಂಡಿಗೆ ಬಂದಾರ. ಹೊಳಿ ದಂಡಿಗೆ ಬಂದು ಅಲ್ಲಿ ಸಮರ್ಪಣ ಮಾಡ್ಯಾರ. ಅಲ್ಲಿಂದ ಅಲ್ಲಿ ನೀರ್ ಬರ ಮತ್ ಹೊಳಿ ಲೇಬರ್ ಕಾಲನಿಗೆ ಬಂದಾರ. ಲೇಬರ್ ಕಾಲನಿ ಬಂದು ಅದನ್ನ ಮುಣಗಿದ್ರು. ಅದು ಮುಣಗಿದ್ ಹಂಗ 2-3 ವರ್ಷ ಹಂಗ ಬಿಟ್ಟು ನಿಂತಿತ್ತು. ಆಮೇಲೆ ನಾವೆಲ್ಲರೂ ಕೂಡಿ ಸಂಕಲ್ಪ, ಇಲ್ಲಿ ಗುರು ಹಿರಿಯರು ಎಲ್ಲರೂ ಕೂಡಿ ಅದನ್ನ ತಗೊಂಡ್ಬಂದು ಇಲ್ಲಿ ಸ್ಥಾಪನ ಮಾಡಿ ಶ್ರಾವಣದಾಗ ಮೂರ್ತಿನ ಏನ್ ಕ್ವಾರೆಗೆ ಸಿಕ್ಕಿದ ಮೂರ್ತಿನ ಇದ ಮೂರ್ತಿ, ಅದೇ ಮೂರ್ತಿ. ಅದನ್ನ ಇಷ್ಟ ಜಾಗದ ಒಳಗ ಬಂದಾಗ ಒಂದು ಉದ್ಭವ. ಅದಕ್ಕೆ ಉದ್ಭವ ಅಂತ ನಾವು ಮೊದಲಿಂದ ಐತಲ್ಲ ಅದನ್ನ ಅಂದ್ರ ಈಗ ಕೆಲವೊಂದು ಜಾಗದೊಳಗ ಉದ್ಭವ ಗಣಪತಿ, ಉದ್ಭವ ಬಸವಣ್ಣ ಇದು ಬೆಳಿತಿರ್ತಾವ. ವರ್ಷದಾಗ ಈ ಆಂಜನೇಯ ಸ್ವಾಮಿನೂ ವರ್ಷದಾಗ ಬೆಳಿತಾರೆ. ನೀವು ತನಗ ಎಷ್ಟು ಈಗ ಎಷ್ಟು ನೀವು ತಂದಾಗ ಇಟ್ಟಿತ್ತು ಅಷ್ಟೇ ಈಗೇನು ಬೆಳೆದಿಲ್ಲ. ಅವಾಗೇನು ಉದ್ಭವ ಆಗ್ಯಾನ ಅಷ್ಟೇ ಅಷ್ಟೇ. ಇದ್ರದ್ದು ಜಾತ್ರೆ ಅದ ಏನಾರ ದೊಡ್ಡ ಪ್ರಮಾಣದಾಗ ಜಾತ್ರೆ ಅದನ್ನ ಮಾಡ್ತೀವಿ. ಯಾವಾಗ ಮಾಡ್ತೀವಿ? ಶ್ರಾವಣದಾಗ 2ನೇ ಶನಿವಾರ ಎಲ್ಲ ಏನದ ಭಕ್ತರಿಗೆ ಅನ್ನಪ್ರಸಾದ ಜಾತ್ರೆ, ದೊಡ್ಡ ಜಾತ್ರೆ ಮಾಡ್ಕೇಸಿಂದ. ಎಷ್ಟು ಜನ ಸೇರ್ತಾರೆ ಅಂದ್ರೆ ಇಲ್ಲಿವರೆಗೆ ಹೊರಗಿನ ಭಕ್ತಾದಿಗಳು ಕುಂಭಮೇಳ ಅಂದ್ರೆ ಎಲ್ಲಿಂದ ಎಲ್ಲಿ ತನಕ ಕುಂಭಮೇಳ? ಅಲ್ಲಿಂದ ಕುಂಭ ತಗೊಂಡು ದೇವಸ್ಥಾನ ಹೋಗಿ ಇದು ಅಂದ್ರೆ ನೀವು ಎಲ್ಲರೂ ಭಕ್ತರು ಸೇರಿ ಗುಡಿ ಮಾಡಿದ್ರಿ? ಭಕ್ತರು ಸೇರಿ ಎಲ್ಲಾರು ಕೂಡಿ